ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ಕರ್ನಾಟಕ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಆಶ್ರಯದಲ್ಲಿ ನೂತನವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದ ಬೆಳಕಿನ ಜೀವನದ ಒಳಿತಿನ ಬಡವರಿಗೆ ನ್ಯಾಯ ಮತ್ತು ಮೀಸಲಾತಿಗಾಗಿ ಹೋರಾಡಿದ ಮಹಾನಾಯಕ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ಕರ್ನಾಟಕ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಹೆಗ್ಗನಹಳ್ಳಿ ಮುನಿರಾಜು ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನು ಖಂಡಿಸಿ ಹೋರಾಟ, ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವಂತಹ ದೌರ್ಜನ್ಯ ಹಾಗೂ ಅತ್ಯಾಚಾರಗಳನ್ನು ತಡೆಯುವುದು ಮತ್ತು ಕಾನೂನು ಹೋರಾಟ ಮಾಡುವುದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ಉದ್ದೇಶ. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ನೂತನ ರಾಜ್ಯಾಧ್ಯಕ್ಷರಾದಂತಹ ಉಮಾ ಮಹೇಶ್ವರಿ. ಈ ಕಾರ್ಯಕ್ರಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ಕರ್ನಾಟಕ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಹೆಗ್ಗನಹಳ್ಳಿ ಮುನಿರಾಜು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದಂತಹ ಉಮಾ ಮಹೇಶ್ವರಿರವರ ನೇತೃತ್ವದಲ್ಲಿ ಎಲಿಯೂರು ಆಶ್ರಯ ಮಠದ ಶ್ರೀ ತ್ಯಾಗರಾಜ ಸ್ವಾಮೀಜಿ ಹಾಗೂ ಆಗಮಿಸಿದಂತಹ ಗಣ್ಯರಿಂದ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ ಎಲಿಯೂರು ಆಶ್ರಯ ಮಠದ ಶ್ರೀ ತ್ಯಾಗರಾಜ ಸ್ವಾಮೀಜಿ ಮಾತನಾಡಿ, ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದ ಯೌವನದ ತನಕ ಬಹಳಷ್ಟು ಹೇಳು ಬೀಳುಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ಕ್ಲಿಷ್ಟಕರವಾಗಿ ಎದುರಿಸಿ ನಮ್ಮ ಭವ್ಯ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಸಮಾಜದ ಒಳಿತಿಗಾಗಿ ಹೋರಾಡಿದ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ ಹೇಳಿ ತಿಳಿಸಿದ್ರು. ಅವರಂತಹ ಇನ್ನೂ ಅನೇಕ ಅಂಬೇಡ್ಕರರು ನಮ್ಮ ದೇಶದ ಬೆಳಕಿಗಾಗಿ, ಬಡವರ ಉದ್ಧಾರಕ್ಕಾಗಿ ಜನಿಸಿ ಬರಲಿ. ಅಲ್ಲದೆ ಈ ಭರತ ಭೂಮಿಯಲ್ಲಿ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನಂತಹ ನಮ್ಮ ಹೆಣ್ಣು ಮಕ್ಕಳು ಇಂದು ತಮ್ಮ ಸ್ವಶಕ್ತಿಯಿಂದ ರಾಜಕೀಯ ಕ್ಷೇತ್ರಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು. ನೂತನವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘವನ್ನು ಸ್ಥಾಪಿಸಿ ನೂತನ ರಾಜ್ಯಾಧ್ಯಕ್ಷರಾಗಿ ಉಮಾ ಮಹೇಶ್ವರಿರವರ ಅಧಿಕಾರ ವಹಿಸಿಕೊಂಡ ನೊಂದ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿ ಹೋರಾಟ ಹಾಗೆ ಈ ಸಂಘ ಉನ್ನತ ಮಟ್ಟಕ್ಕೆ ಹೋಗಿ ಹೆಸರು ಪಡೀಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ಅಂತ ಹೇಳಿ ತಿಳಿಸಿದ್ರು. ಹೋರಾಟ ಮಾಡ್ತೀನಿ ಅಂದಾಗ ಅದು ಒಂದು ಶಿಸ್ತು ಬಗ್ಗೆ ಮಾಡಕ್ಕೆ ನಾವು ಇಷ್ಟಪಡ್ಬೇಕು. ಅದನ್ನ ಇದ್ರೊಳಗೆ ಏನಂದ್ರೆ ಮಹಿಳೆಯರಿಗೆ ಏನು ಒಂದು ಕಷ್ಟ ಸುಖಕ್ಕೆ ಹೋರಾಟ ಮಾಡುವಂತ ಶಕ್ತಿ ನಮ್ಮ ಹತ್ರ ಇದೆ ಅಂದಾಗ ಪ್ರತಿಯೊಬ್ರು ನೀವು ಎಷ್ಟು ಜನ ಇದ್ದೀರಿ ಎಲ್ಲರೂ ಅದ್ರ ಬಗ್ಗೆನೇ ಗಮನ ವಹಿಸ್ಬೇಕು. ಯಾರೋ ಒಂದ್ ಕಡೆ ಏನು ಗೊತ್ತಾಗಿದೆ, ಅಲ್ಲೇನೋ ನಡೀತಾ ಇದೆ, ಅವ್ರ ಮನೆ ಹತ್ರ ಹೋಗ್ಬೇಕು, ಅವ್ರನ್ನ ತಿಳ್ಕೊಬೇಕು. ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಏನಿದೆ, ಏನ್ ತೊಂದರೆ ಆಗಿದೆ ತಿಳ್ಕೊಂಡು ಏನೋ ಒಂದು ಅದನ್ನ ನಡೆಸ್ಕೊಂಡು ಹೋಗಂತ ಬಂದಾಗ ಇದಕ್ಕೊಂದು ಶಕ್ತಿ ಹುಟ್ಟುತ್ತದೆ. ಎಲ್ಲ ಉದ್ಘಾಟನೆ ಮಾಡ್ತಾ ಇರ್ತೀರಿ, ನಾವ್ ಏನು ಮಾಡಲ್ಲ, ಏನು ಇಲ್ಲ, ಸುಮ್ಮನೆ ಅದನ್ನ ನಡ್ಕೊಂಡು ಹೋಗ್ತಾನೆ ಇದೆ. ಎಲ್ಲ ಯಾರು ಕೇಳಕ್ ಹೋದ್ರು ಸುಮ್ಮನೆ ಉದ್ಘಾಟನೆ ಮಾಡ್ತಾರೆ, ಅವ್ರು ಏನು ಮಾಡಲ್ಲ ಅನ್ನೋ ಉದ್ದೇಶ ಇದೆ. ಇವತ್ತು ಈ ಉದ್ಘಾಟನೆ ಮಾಡ್ಬೇಕಾದಾಗ ಮತ್ತೆ ನಾನು ಬೆಳೆ ನಮ್ಮ ಇರ್ಬೋದು ಕರೆದ್ರು ಅಯ್ಯಮ್ಮ ನಾನು ಬೇಜಾರು ಚರ್ಚೆ ಮಾಡಿದ್ದೀನಿ, ನಾನು ಏನ್ಕಾಗಿದೆ ಎಲ್ಲ ಮಾಡಿದ್ದೀರಿ, ಏನ್ ಮಾಡ್ತೀರಿ ಇಂಥದನ್ನೆಲ್ಲ ಏನ್ ಮಾಡ್ಬೇಕು. ಇವತ್ತೆಲ್ಲ ಒಂದ್ ಕಡೆ ಕನಿಷ್ಠ ಏನೋ ನಡೀತಾ ಅದನ್ನ ನೀವೆಲ್ಲ ಉದ್ಧಾರ ಮಾಡ್ಬೇಕಾಗಿರೋ ಬಂದಿದ್ದೀರಿ ಅಂದಾಗ ಎಷ್ಟು ಮಹಿಳೆಯರು ಈಚೆಗೆ ಬಂದಿದ್ದನ್ನು ಹೋರಾಟ ಮಾಡಕ್ ಹಿಡಿತೀರೋ ಆವತ್ತಿಗೆ ಸಂಘಟನೆ ಉದ್ಧಾರ ಆಗ್ಬೇಕಾದ್ರೆ ನೀವೆಲ್ಲ ಸ್ತ್ರೀ ಶಕ್ತಿ ಸಂಘದವರು ಅಂದ್ರೆ ಎಲ್ಲಾ ದೇವರಿಗೆ ಸಂಬಂಧಪಟ್ಟಂತವ್ರು ನೀವು ಇದನ್ನು ಹೋರಾಟ ಮಾಡಬಹುದು. ಆದರೆ ಇದನ್ನ ಮಾಡಬೇಕು ಅಂತ ಹೇಳಿ ಆಚೆ ಕಡೆ ಹೊರಟಾಗ ಎಲ್ಲಾ ಕಡೆ ನಾವು ತನಿಖೆ ಮಾಡುವಂತ ವಿಷಯ ಯಾವ ಊರ್ನಾಗ ಏನ್ ನಡೀತಾ ಇದೆ, ಆ ಊರ್ನ ಒಬ್ರು ನಮ್ಗೇನಾದ್ರು ಸಹಾಯ ಮಾಡ್ತೀವಿ, ಅವ್ರ ಊರಿಗೆ ಹೋಗ್ಬೋದು. ಬೇಜಾನಿದೆಲ್ಲ ಬೇರೆ ಬೇರೆ ಇದೆಲ್ಲ ಒಂದು ನಡೀತಾ ಇದೆ, ದೌರ್ಜನ್ಯದಿಂದ ಏನೇನೋ ನಡೀತಾ ಇದೆ. ಇವತ್ತು ಕೆಲ ಸೌಕರ್ಯ ಮಾಡುವಂತ ಉದ್ದೇಶ ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನೆಲ್ಲ ನಡೆಸ್ತಾ ಇದ್ದೀರಿ. ನೀವು ಇದನ್ನೆಲ್ಲ ಮಾಡ್ತೀರಿ ಅನ್ನುವಂತ ನನಗೆ ಒಂದು ನಂಬಿಕೆ ಇದೆ. ಜೈ ಗುರುದೇವ್. ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನೂತನವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘವನ್ನು ಸ್ಥಾಪಿಸಿ ನೂತನ ರಾಜ್ಯಾಧ್ಯಕ್ಷರಾಗಿ ಉಮಾ ಮಹೇಶ್ವರಿರವರು ಅಧಿಕಾರವನ್ನು ವಹಿಸಿಕೊಂಡು ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ಉದ್ದೇಶಗಳು ಮಹಿಳೆಯರಿಗೆ ಸರ್ಕಾರದಿಂದ, ಹರೆ ಸರ್ಕಾರ, ಖಾಸಗಿ ಸಂಘ ಸಂಸ್ಥೆಗಳಿಂದ ಮಹಿಳೆಯರಿಗೆ ಸಿಗುವಂತಹ ಸೌಲಭ್ಯಗಳು ದೊರಕಿಸಿಕೊಡುವುದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳು, ಇತರೆ ಘಟನೆಗಳನ್ನು ಖಂಡಿಸಿ
ನ್ಯಾಯ ದೊರಕಿಸೋದು, ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವಂತಹ ದೌರ್ಜನ್ಯ ಹಾಗೂ ಅತ್ಯಾಚಾರಗಳನ್ನು ತಡೆಯುವುದು ಮತ್ತು ಕಾನೂನು ಹೋರಾಟ ಮಾಡುವುದು, ನಿರ್ಗತಿಕ ಮತ್ತು ಅಬಲೆಯರ ಕುಟುಂಬಗಳಿಗೆ ಸಂಘದ ವತಿಯಿಂದ ಸೇವಾಲಯದ ಸಹಕಾರದೊಂದಿಗೆ ನೆರವು ನೀಡುವುದು, ಇನ್ನು ಮುಂತಾದ ಹಲವಾರು ಸವಲತ್ತುಗಳು ಮತ್ತು ಹೋರಾಟ ಮಾಡುವುದು. ಹಾಗೆ ಹೆಚ್ಚಿನದಾಗಿ ನೊಂದ ಮಹಿಳೆಯರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾದಲ್ಲಿ ಅಂತವರ ಪರವಾಗಿ ಹೋರಾಟ ನಡೆಸಿ ನ್ಯಾಯ ದೊರಕಿಸಿಕೊಡೋದೇ ನಮ್ಮ ಸಂಘದ ಗುರಿ. ಮುಂದಿನ ನಮ್ಮ ಸಂಸ್ಥೆಯು ಉತ್ತಮ ಕಾರ್ಯನಿರ್ವಹಿಸಲು ಬಯಸುತ್ತದೆ. ಇದರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘವು ಒಂದು ಶಕ್ತಿಯಾಗಿ ಸ್ಥಾಪನೆಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಆಶ್ರಯದಲ್ಲಿ ನೂತನವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ಕರ್ನಾಟಕ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಹೆಗ್ಗನಹಳ್ಳಿ ಮುನಿರಾಜು ಮಾತನಾಡಿ, ಅಂಬೇಡ್ಕರ್ ಅವರು ಎಲ್ಲಾ ಜಾತಿಗಳ, ಧರ್ಮಗಳ ಜನರ ನೋವುಗಳನ್ನ, ಅಭಿವೃದ್ಧಿ ಕುಂಠಿತವನ್ನ ತಮ್ಮ ಕಣ್ಣಾರೆ ಕಂಡು ಮೀಸಲಾತಿ ಮತ್ತು ಸರ್ಕಾರಿ ಸೌಲಭ್ಯಗಳನ್ನ ಕಟ್ಟ ಕಡೆಯ ವ್ಯಕ್ತಿ ಮನೆ ಬಾಗಿಲಿಗೆ ತಲುಪುವಂತೆ ಕಡ್ಡಾಯವಾಗಿ ಮೀಸಲಾತಿ ದೊರೆತು ವಿದ್ಯಾಭ್ಯಾಸ ಮತ್ತು ಅಭಿವೃದ್ಧಿ ಸಿಗುವಂತೆ ಮಾಡಿದ್ರು ಅಂತ ಹೇಳಿ ಸ್ಮರಿಸಿದ್ರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಹೆಗ್ಗನಹಳ್ಳಿ ಮುನಿರಾಜು, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷ ಉಮಾ ಮಹೇಶ್ವರಿ, ಎಲಿಯೂರು ಆಶ್ರಯ ಆಶೀರ್ವಾದ ಸಂಸ್ಥಾಪಕರಾದಂತಹ ಮಂಜುಳಾ ಜ್ಯೋತಿ, ಆರ್ಯನ್ ಚಿಕ್ಕತತ್ತಮಂಗಲ ನಂದೀಶ್, ಫಿಲಿಪ್ಸ್ ರಾಜು, ಉಗನವಾಡಿ ನಾಗಮ್ಮ, ರವಿ, ಸಮಾಜ ಸೇವಕರುಗಳಾದಂತಹ ಹೇಮಲತಾ, ಪುಷ್ಪಲತಾ, ನಾರಾಯಣ, ಬೈಲಪ್ಪ, ಸಿನಿಮಾ ನಿರ್ದೇಶಕರು ಹಾಗೂ ನಿರ್ಮಾಪಕರು, ಮಂಜುನಾಥ್, ಬೇವಿ, ಗಾಯಕರು ಹಾಗೂ ಬಿಸಿನೆಸ್ ಮ್ಯಾನ್ ಇನ್ನಿತರರು ಭಾಗವಹಿಸಿದ್ರು. 26 ಸ್ತ್ರೀ ಶಕ್ತಿ ಸಂಘ ನಡೆಸ್ಕೊಂಡು ಬಂದಿರೋ ಅಂತ ಮಹಿಳೆ. ನಾನು 26 ವರ್ಷದಿಂದ ಸ್ತ್ರೀ ಶಕ್ತಿ ನಡೆಸ್ತಿದ್ದೀನಿ. ನನ್ ಬಂದು 60 ಸಂಘ ಇದೆ ನಂದು ಸ್ತ್ರೀ ಶಕ್ತಿ. ಮತ್ತೆ ಯಲಹಂಕ ತಾಲೂಕಲ್ಲಿ ಕಾರ್ಯದರ್ಶಿಯಾಗಿ ಒಕ್ಕೂಟ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ದೀನಿ. ಬಾಬಾ ಅಂಬೇಡ್ಕರ್ ಅವರದ್ದು ಮೀಸಲಾತಿಗೆ ನಾನು ನಿಜವಾದ ಬಡವರನ್ನೇ ಆಯ್ಕೆ ನಾನು ಬಡವರ ಪರವಾಗಿ ಹೋರಾಟ ಮಾಡ್ತಾ ಇರೋದು, ಪರವಾಗಿ ನಾನು ಕೆಲಸ ಮಾಡ್ತಾ ಇರೋದು. ನನ್ನ ಕಡೆಯಿಂದ ನಿಮ್ಗೆ ಏನಾದ್ರೂ ಅನುಕೂಲ ಬೇಕಾದ್ರೆ ಖಂಡಿತ ಕೇಳಿ ನಾನು ಸಹಾಯ ಮಾಡ್ತೀನಿ. ನಾನು 2 ಮಾತನ್ನ ಈ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದಂತಹ ಕನ್ನಮಂಗಲ ಉಮಾ ಮಹೇಶ್ವರಿ, ರಾಜ್ಯ ಉಪಾಧ್ಯಕ್ಷರು ದೇವನಹಳ್ಳಿ ಟೌನ್ ಜಮುನಾ, ರಾಜ್ಯ ಮಹಿಳಾ ಗೌರವಾಧ್ಯಕ್ಷರಾದಂತಹ ಜಮುನಾ ನಗರ ತೇಜಸ್ ಚಂದ್ರಮುಖಿ, ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವನಹಳ್ಳಿ ಟೌನ್ ವನಿತಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟಾಪುರ ಅಕ್ಕಯ್ಯಮ್ಮ, ರಾಜ್ಯ ಜಂಟಿ ಕಾರ್ಯದರ್ಶಿ ಕೆಂಪ ತಿಮ್ಮನಹಳ್ಳಿ ಕೃಷ್ಣವೇಣಿ, ರಾಜ್ಯ ಸಹ ಕಾರ್ಯದರ್ಶಿ ವಿಜಯಪುರ ವೀಣಾ, ರಾಜ್ಯ ಖಜಾಂಚಿ ಯಮ್ರಹಳ್ಳಿ ಸ್ವಪ್ನ, ರಾಜ್ಯ ನಿರ್ದೇಶಕರು ವಿಜಯಪುರ ಪ್ರೇಮ, ರಾಜ್ಯ ಸಮಿತಿ ಸಹ ಕಾರ್ಯದರ್ಶಿ ವಿಜಯಪುರ ಜಬಿನ್ ತಾಜ್, ರಾಜ್ಯ ಸಮಿತಿ ಸದಸ್ಯರು ತೈಲಗೆರೆ ಮುನಿರತ್ನಮ್ಮ, ರಾಜ್ಯ ನಿರ್ದೇಶಕರು ಉಗನವಾಡಿ ಶಿಲ್ಪಾ ಉಪಸ್ಥಿತರಿದ್ದರು. ಅಧ್ಯಕ್ಷರಾಗಿ ನಾನು 16 ವರ್ಷಗಳಿಂದ ಸತತವಾಗಿ ನಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀನಿ. ಪ್ರತಿ ಮಕ್ಕಳಿಗೂ ಪ್ರತಿ ವರ್ಷ ನಾವು SLC ಮಕ್ಕಳಿಗೆ ಗುರುತಿಸಿ ಅವ್ರಿಗೆ ನಾವು ಬಹುಮಾನಗಳನ್ನು ಕೊಡೋದಾಗ್ಲಿ, ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟು ಹಲವಾರು ಕ್ರೀಡೆಗಳನ್ನ ಆಡಿಸಿ ನಾವು ಪ್ರತಿಯೊಂದರಲ್ಲೂ ಮುಂದೆ ಬಂದು ನಾವು ಮಹಿಳೆಯರಿಗೆ ನಾವು ತುಂಬಾ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾನು ಕರೆದಿರೋದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಹಿಳೆಯರು ಮನೆಗೆ ಒಂದು ಕಣ್ಣಾಗಿರ್ತಾರೆ ಎಲ್ಲಾರು. ಯಾಕೆಂದ್ರೆ ಮಹಿಳೆ ಕಲಿತಾರೆ ಶಾಲೆ ಒಂದು ಕಲಿತಂತೆ ಅಂತ ಹೇಳ್ತಾರೆ ಎಲ್ಲಾ ಕಡೆ. ಯಾಕೆಂದ್ರೆ ತಾಯಿ ವಿದ್ಯಾಭ್ಯಾಸ ಕಲ್ತಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಳ್ಬಹುದು, ಮತ್ತೆ ಎಲ್ಲಾ ತಿಳುವಳಿಕೆಯಿಂದ ನಾವು ನಡ್ಕೋಬಹುದು ಅಂತ ಒಂದು ಸಂಸಾರ ನಡೆಸೋರು ರಾಜಕೀಯದಲ್ಲೂ ಮುಂದೆ ಬರ್ತಾ ಇದ್ದಾರೆ. ಇವಾಗ 33% ಇವಾಗ ಮೋದಿ ಅವರು ಹೇಳಿದ್ದಾರೆ. ಅದೇ ರೀತಿ ನಾವು ಮಹಿಳೆಯರು ಮುಂದೆ ಬಂದು ಪ್ರತಿಯೊಬ್ರು ಸ್ವಾವಲಂಬನೆಯಾಗಿ ಬದುಕಬೇಕು ಅಂತ ನಾನು ಕೇಳ್ಕೊಂತೀನಿ.
ಇದೇ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ನಾವು. ಇಂದಿನ ಪ್ರಜೆಗಳ ಮುಂದಿನ ಅವರು ಯಾವುದೇ ಒಂದು ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರ್ಬೇಕಾದ್ರೆ ಇವತ್ತಿನ ಮಕ್ಕಳನ್ನ ನಾವು ಬೆಳೆಸ್ಬೇಕು, ತಿದ್ದಿ ಬುದ್ಧಿ ಹೇಳ್ಬೇಕು, ಅವ್ರಿಗೆ ಒಳ್ಳೆ ದಾರಿಲೇ ಹೋಗುವಂತ ಒಂದು ನಡವಳಿಕೆ ಕಲಿಸ್ಕೊಡ್ಬೇಕು. ಯಾಕೆಂದ್ರೆ ಇವತ್ತು ಡ್ರಗ್ಸ್ ಇನ್ನೊಂದು ಮತ್ತೊಂದು ಎಲ್ಲ ಈ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಬೇರೆ ಬೇರೆ ತರನೇ ಬರ್ತಾ ಇದೆ. ಅದನ್ನೆಲ್ಲ ನಾವು ಹಿಂದಿಕ್ಕಿ ಓದೋದ್ರಲ್ಲಿ ಮತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಮಕ್ಕಳನ್ನ ಬೆಳೆಸಿ ನಾವು ಮುಂದೆ ಎಲ್ಲಾ ರೀತಿಯಲ್ಲೂ ಒಬ್ಬ ಜವಾಹರ್ಲಾಲ್ ನೆಹರು, ಗಾಂಧೀಜಿ, ಭಗತ್ ಸಿಂಗ್, ಮೋದಿಜಿ ಇಂಥವ್ರನ್ನೆಲ್ಲ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಮಕ್ಕಳಾಗ್ಲಿ, ಮಹಿಳೆಯರಾಗ್ಲಿ, ಯುವಕರಾಗ್ಲಿ ಅದೇ ರೀತಿ ತಂದೆ ತಾಯಿನ ನೋಡ್ಕೊಳ್ಳಿ. ನಾನು ಕೇಳೋದು ಇಷ್ಟೇನೆ, ತಂದೆ ತಾಯಿನ ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟೇ ನಮ್ಗೆ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಇಲ್ದಿ ನಾವು ಬಂದಿಲ್ಲ ಪ್ರಪಂಚಕ್ಕೆ. ಅದನ್ನ ನೀವು ಅರ್ಥಕೊಂಡು ತಂದೆ ತಾಯಿನ ಬೆಳೆಸ್ಬೇಕು, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ನಿಮ್ದು ಒಂದು ಪಾತ್ರ ಇರುತ್ತೆ. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ, ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಬಟ್ ಇಲ್ಲಿ ಇಲ್ದಿರ ಇರ್ಬೋದು, ಅದಕ್ಕೆ ನಮ್ಗೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗ್ತದೆ. ಜನ ಬಂದಿದ್ದೀರೋ ನಾವು ನಿಮ್ ಜೊತೆ ಇದ್ದೀವಿ, ನೀವು ನಮ್ ಜೊತೆ ಇದ್ದೀರಾ, ಅದಕ್ಕೆ ಸಂತೋಷ ಪಡ ಅಲ್ವಾ? ಜೋರಾಗ ಚಪಾಳೆ ಕೊಡಿತು ಇವರೆಲ್ಲ ಕೊಡ್ಬೇಕಾಗಿಲ್ಲ, ಬೇಕಾಗಿಲ್ಲ. ಇನ್ನ ಬಾಬಾ ಸಾಹೇಬ್ ಬಗ್ಗೆ ನಾವ್ ಹೇಳ್ಬೇಕು ಅಂತಂದ್ರೆ ನೋಡಿ, ಅವರು ಎಜುಕೇಶನ್ ಗೊತ್ತು ಕೊಟ್ರು, ಇನ್ನೊಂದು ಗೊತ್ತು ಕೊಟ್ರು, ಸಬಲೀಕರಣಕ್ಕೆ ಕೊಟ್ರು, ವುಮೆನ್ ಎಂಪವರ್ಮೆಂಟ್ ಕೊಟ್ರು ಅಂತಲ್ಲ. ಅವರು ಪಟ್ಟಿರುವಷ್ಟು ಒಂದೊಂದು ನೋವು, ಒಂದೊಂದು ಇದು ಬಹಳ ಇದೆ. ಅವರು ಸಣ್ಣ ಮಗುವಿಂದ ಅವ್ರ ತಂದೆ ತಾಯಿ ಅವ್ರ ಜೊತೆಲಿದ್ದಾಗ ಅವ್ರು ಪಟ್ಟಂತ ಕಷ್ಟಗಳು, ನೀವು ಸೀರಿಯಲ್ ಏನೋ ನೋಡುತ್ತೀರೋ ಗೊತ್ತಿಲ್ಲ, ಪುಸ್ತಕಗಳು ಓದ್ಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರನೇ ನಿಮ್ಗೆ ಬಾಬಾ ಸಾಹೇಬ್ ಬಗ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಏನ್ ಮಾಡಿದ್ದಾರೆ, ಅವ್ರು ಏನ್ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಎಲ್ಲರೂ ಪೋಸ್ಟರ್ಗಳು ಹಾಕೊಂಡು ಅಂಬೇಡ್ಕರ್ ಜಯಂತ್ಯೋತ್ಸವ, ಆ ಜಯಂತ್ಯೋತ್ಸವ ಅಂತೆಲ್ಲ ಮಾಡ್ತಾರೆ. ಆದ್ರೆ ಅದರ ತಿರುಳನ್ನ ಬಹಳ ಜನ ಗೊತ್ತೇ ಇರೋಲ್ಲ. ಬಟ್ ಸ್ಟಿಲ್ ಇವತ್ತೊಂದು ಖುಷಿ ಏನಪ್ಪಾ ಅಂತಂದ್ರೆ, ಈ ಎರಡು ಸಂಘಟನೆಗಳು ಅಂಬೇಡ್ಕರ್ ಅವ್ರ 135 ಜಯಂತ್ಯೋತ್ಸವ ಹಾಗೂ ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ, ಇದರ ಜೊತೆಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಕ್ಷೇಮ ಅಭಿವೃದ್ಧಿ ಸಂಘ. ಇವತ್ತು ನನ್ ಖುಷಿ ಏನಪ್ಪಾ ಅಂದ್ರೆ, ನಾನು ತುಂಬಾ ದೊಡ್ಡ ಸ್ಟೇಜ್ಗಳೆಲ್ಲ ನೋಡಿರ್ಬೋದು ಮೇಡಮ್, ಆದ್ರೆ ಇಲ್ಲಿ ಬಂದು ಈ ಪುಟ್ಟ ಕಾರ್ಯಕ್ರಮದಲ್ಲಿ ಎಷ್ಟು ಚೊಕ್ಕವಾಗಿ ನೀವುಗಳು ಓನ್ಲಿ ವುಮೆನ್ಸ್, ಆ ಲೇಡೀಸ್ಗಳು ಯಾವ ಒಂದು ಗಂಡಸಿನ ಒಂದೇ ಒಂದು ಹೆಲ್ಪ್ ತಗೊಳ್ಳದೆ ಎಷ್ಟು ಚೆನ್ನಾಗಿ ನೀವು ನಡೆಸ್ಕೊಟ್ರಿ ಗೊತ್ತಾ? ಇದಕ್ಕೆ ಬರ್ಬೇಕು ಮೇಡಮ್ ಚಪ್ಪಾಳೆ.
ಇಲ್ಲಿ ಅವರು ಇವರು ಇಲ್ಲಿರೋರೆಲ್ಲ ಬರ್ಬೇಕಾಗಿದ್ದೇನಿಲ್ಲ ಮೇಡಮ್. ನಿಮ್ಮ ಒಳಗಡೆ ಏನಂದ್ರೆ ನಿಮ್ಗೆ ಆತ್ಮಾಭಿಮಾನ ಸ್ವಾಭಿಮಾನ ಏನಿದೆ ಅದ್ರ ಮೂಲಕ ನೀವು ಏನಿದ್ ಮಾಡಿದ್ದೀರಾ. ಸಂಘಟನೆಗಳು ಸಾವಿರಾರಿದ್ದಾವೆ, ಯಾರು ಏನ್ ಮಾಡ್ತಾರ ಅದು ಬೇಡ, ನೀವ್ ಏನ್ ಮಾಡ್ತೀರಾ ಅನ್ನೋದು ನಾವು ಮುಂದೆ ಕಾಯ್ತಾ ಇರ್ತೀವಿ. ಇದಕ್ಕೆ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಪ್ರೋತ್ಸಾಹನೋ ಇಲ್ಲ ಬೇರೆ ಏನಾದ್ರೂ ನಿಮ್ಗೆ ನಮ್ಮ ನಿಕಟವಾಗಿ ಏನಾದ್ರೂ ಬೇಕಾ, ಇಲ್ಲ ಬೇರೆ ಯಾವ ಕಡೆ ಆದ್ರೂ ನಿಮ್ಗೆ ಏನಾದ್ರೂ ತೊಂದರೆ ಆದಾಗ ನಮ್ ಸಪೋರ್ಟ್ಗಳು ಏನಾದ್ರೂ ಬೇಕಾ, ಇಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಇಲ್ಲ ಇಂಡಸ್ಟ್ರಿ ಬಗ್ಗೆ ಇರ್ಬೋದು, ಇಲ್ಲ ಬೇರೆ ಏನಾದ್ರೂ ಇರ್ಬೋದು, ದಯವಿಟ್ಟು ನನ್ನನ್ನು ಕರೆಯಿರಿ, ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ. ನನಗೆ ಇಲ್ಲಿ ಧ್ಯಾನ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಒಂದೆರಡು ಪುಟ್ಟ ಮಾತುಗಳಿಂದ ನಿಮ್ಮನ್ನು ಸಂತೋಷ ಪಡಿಸಿದ್ರೆ ನನ್ನ ಅದೇ ಖುಷಿ. ಥ್ಯಾಂಕ್ ಯು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.